ಇನ್ನು ವಿಧಾನಮಂಡಲದ ಜಂಟಿ ಅಧಿವೇಶನ 3 ದಿನ ಈಗ ಮುಂದುವರಿಕೆ. ಬುಧವಾರದವರೆಗೂ ಕೂಡ ಸದನ ಮುಂದುವರಿಸಲಿಕ್ಕೆ ಈಗ ನಿರ್ಧಾರ ಮಾಡಲಾಗಿದೆ. ಶನಿವಾರದ ಬದಲಿಗೆ ಬುಧವಾರದವರೆಗೆ ಈಗ ಕಲಾಪ ನಡೆಯುತ್ತೆ. ವಿಧಾನಮಂಡಲ ಜಂಟಿ ಅಧಿವೇಶನ 3 ದಿನ ಮುಂದುವರಿಕೆ ಆಗುತ್ತೆ. ಬುಧವಾರದವರೆಗೂ ಸದನ ಮುಂದುವರಿಸಲಿಕ್ಕೆ ಈಗ ತೀರ್ಮಾನ ಮಾಡಲಾಗಿದೆ. ಶನಿವಾರದ ಬದಲಿಗೆ ಬುಧವಾರದವರೆಗೂ ಕೂಡ ಕಲಾಪ ನಡೆಯುತ್ತೆ. ಇನ್ನು ಒಂದು ಸಲಹಾ ಸಮಿತಿ ಸಭೆಯಲ್ಲಿ ಈ ಬಗ್ಗೆ ಈಗ ತೀರ್ಮಾನ ಮಾಡಲಾಗಿದೆ. ವಿಧಾನಮಂಡಲ ಜಂಟಿ ಅಧಿವೇಶನ 3 ದಿನ ಮುಂದುವರಿಕೆ ಮಾಡಲಾಗಿದೆ. ಒಂದಿಷ್ಟು ಗಲಾಟೆ, ಘರ್ಷಣೆ, ಒಂದಿಷ್ಟು ಬೇರೆ ಬೇರೆ ವಿಚಾರಗಳು ಕೂಡ ಪ್ರಸ್ತಾಪ ಆದವು. ಅದಾದ ನಂತರ ಈಗ 3 ದಿನ ಮುಂದುವರಿಕೆ ಮಾಡಲಿಕ್ಕೆ ಈಗ ತೀರ್ಮಾನ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಕಲಾಪದ ಸಲಹಾ ಸಮಿತಿ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನ ಮಾಡಲಾಗಿದೆ. ಒಂದು ಕಡೆ ಗವರ್ನರ್ ವಿರುದ್ಧ ಒಂದು ಕಡೆ ಕಾಂಗ್ರೆಸ್ನವರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಆಮೇಲೆ ಫೋನ್ ಟ್ಯಾಪಿಂಗ್ ವಿಚಾರವೂ ಕೂಡ ಒಂದು ಕಡೆ ಸದನದಲ್ಲಿ ಸದ್ದುಗದ್ದಲ ಮಾಡ್ತು. ಆಮೇಲೆ ಕೇಶವ ಕೃಪದಿಂದ ಗವರ್ನರ್ಗೆ ಫೋನ್ ಕರೆ ಬರುತ್ತೆ ಅನ್ನುವಂತಹ ಆರೋಪವನ್ನು ನೇರವಾಗಿ ಪ್ರಿಯಾಂಕ್ ಖರ್ಗೆ ಅವರೇ ಮಾಡಿದರು. ಮತ್ತೊಂದು ಕಡೆ ಸರ್ಕಾರವೇ ಗವರ್ನರ್ ಫೋನ್ ಟ್ಯಾಪಿಂಗ್ ಮಾಡುತ್ತೆ ಅಂತ BJP ಶಾಸಕ ಸುನೀಲ್ ಕುಮಾರ್ ಮಾಡಿದರು. ಹೀಗೆ ಒಂದಿಷ್ಟು ವಿಚಾರಗಳು ಅಲ್ಲಿ ಸದ್ದು ಗದ್ದಲ ಆಯಿತು, ಘರ್ಷಣೆಗೂ ಕೂಡ ಕಾರಣ ಆಯಿತು. ಅವೆಲ್ಲ ಘಟನಾವಳಿಗಳ ನಂತರ ಈಗ ಜಂಟಿ ಅಧಿವೇಶನ ಈಗ ಮುಂದುವರಿಕೆ ಮಾಡಲಾಗಿದೆ. ಕಲಾಪ ಸಲಹಾ ಸಮಿತಿ ಸಭೆಯಲ್ಲೇ ಈ ಬಗ್ಗೆ ತೀರ್ಮಾನಕ್ಕೆ ಬರಲಾಗಿದೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ರೂಪೇಶ್ ಕೊಡ್ತಾ ಹೋಗ್ತಾರೆ. ರೂಪೇಶ್, ಒಂದು ಕಡೆ ಈಗ ಜಂಟಿ ಅಧಿವೇಶನದಲ್ಲಿ ಸದ್ದು ಗದ್ದಲ, ಗಲಾಟೆ, ಗವರ್ನರ್ ವಿರುದ್ಧನೇ ಕಾಂಗ್ರೆಸ್ನವರು ಆರೋಪ, ಫೋನ್ ಟ್ಯಾಪಿಂಗ್ ವಿಚಾರ, ಈ ಎಲ್ಲ ಘಟನೆ ಆದ ನಂತರ ಈಗ 3 ದಿನ ಮುಂದೂಡಿಕೆ ಮಾಡಿದಾರಾ? ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಸಚಿನ್, ಸದನವನ್ನ ಕರೆದಿದ್ದು ಮೇಲ್ನೋಟಕ್ಕೆ ರಾಜ್ಯಪಾಲರ ಭಾಷಣ ಅಂತೇಳಿ ಅನ್ಸಿದ್ರು ಕೂಡ ವಿಬ್ಜಿ ರಾಮ್ಜಿ ಕಾಯ್ದೆ ವಿರುದ್ಧವಾಗಿ ಒಂದು ನಿರ್ಣಯವನ್ನು ಪಾಸ್ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿಗ ಏನು ನರೇಗಾ ಯೋಜನೆ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತ ಮರುಸ್ಥಾಪಿಸಲಿಕ್ಕೆ ಈಗ ಒಂದು ಸಂದೇಶವನ್ನು ರವಾನಿಸಬೇಕು. ಈ ಸಂದೇಶ ರವಾನಿಸಲಿಕ್ಕೆ ಸರ್ಕಾರ ಚರ್ಚೆ ಕರೆದಿತ್ತು. ಆದರೆ ಸದನ ಇಷ್ಟವರೆಗೆ ಏನೇನು ಚರ್ಚೆ ಆಗಿದೆ ಅಂತ ಹೇಳಿದ್ರೆ ಒಂದಿಷ್ಟು ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಆಗಿದೆ, ಸರಿ. ಅದಾದ ಬಳಿಕ ಅಬಕಾರಿ ಹಗರಣದ ಬಗ್ಗೆ ಚರ್ಚೆ ಆಯಿತು. ಈಗ ಮತ್ತೊಂದಿಷ್ಟು ಬೇರೆ ಬೇರೆ ವಿಚಾರ, ಜಾಹೀರಾತು ವಿಚಾರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆದರೆ ಈಗ ವಿಬ್ಜಿ ರಾಮ್ಜಿ ಕಾಯ್ದೆ ಇರಬಹುದು ಅಥವಾ ನರೇಗಾ ಕಾಯ್ದೆ ಇರಬಹುದು, ಇದ್ರ ಚರ್ಚೆ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಸಾಗ್ತಾ ಇಲ್ಲ. ಹೀಗಾಗಿ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಒಂದು ಶಾಸಕಾಂಗ ಸಭೆಯಲ್ಲೇ ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರು. ಸದನವನ್ನ 2 ದಿನ ಅಥವಾ 3 ದಿನಗಳ ಕಾಲ ಮುಂದುವರಿಸಿದ್ರು ಹೇಗೆ ಅಂತ ಹೇಳಿ ಕೇಳಿದಾಗ ಶಾಸಕರೆಲ್ಲ ಹೇಳಿದ್ರು, ಹೌದು ಸರಿ, ಈಗ ಮುಂದುವರಿಸಿದ್ರೆ ನಮ್ಗೆಲ್ಲ ಅನುಕೂಲ ಆಗುತ್ತೆ, ಅದೇ ರೀತಿ ಕಾಯ್ದೆ ಬಗ್ಗೆ ಸವಿವರವಾಗಿ ಮಾತಾಡ್ಲಿಕ್ಕೆ ಸಹಕಾರಿ ಆಗುತ್ತೆ ಅಂತ ಹೇಳಿ. ಹೀಗಾಗಿ ಇವತ್ತು ಕಲಾಪ ಸಲಹಾ ಸಮಿತಿ ಸಭೆಯನ್ನ ಕರೆದಿದ್ರು. ಈ ಸಲಹಾ ಸಮಿತಿ ಸಭೆಯಲ್ಲಿ ಒಂದು ನಿರ್ಧಾರ ಮಾಡಲಾಗಿದೆ. ಒಟ್ಟಾರೆಯಾಗಿ 3 ದಿನಗಳ ಕಾಲ ಸದನವನ್ನ ಮುಂದುವರಿಸೋದಕ್ಕೆ ಈಗ ಅನುಮತಿ ಸಿಕ್ಕಿದೆ. ಹೀಗಾಗಿ ಮೊದಲು ಇದೇ ತಿಂಗಳ 31 ಕೂಡ ಜನವರಿ 31 ಸದನ ಇರುತ್ತೆ ಅಂತೇಳಿ ಘೋಷಣೆ ಮಾಡಲಾಗಿತ್ತು. ಆದರೆ ಇದನ್ನ ಮುಂದಿನ 3 ದಿನ ಮುಂದುವರಿಸಿ ಬುಧವಾರದವರೆಗೆ ಅಂದ್ರೆ ಫೆಬ್ರವರಿ 3 ಕೂಡ ಸದನ ಮುಂದುವರಿಯುತ್ತದೆ ಅಂತ ಹೇಳಿ ಈಗ ಆದೇಶವನ್ನು ಹೊರಡಿಸಲಾಗಿದೆ. ಅದೇ ರೀತಿಯಾಗಿ ಸ್ವತಃ ಸ್ಪೀಕರ್ ಅವರ ಈ ನಿರ್ಧಾರವನ್ನ ಸದನದಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಈಗ ಶುಕ್ರವಾರ ನಾಳೆ ಶನಿವಾರವರೆಗೂ ಕೂಡ ಸೆಷನ್ ಇತ್ತು. ಆದರೆ ಈ ಸೆಷನ್ ಅನ್ನ ಶನಿವಾರ ಮಾಡೋದಿಲ್ಲ. ಹೀಗಾಗಿ ಸ್ಯಾಟರ್ಡೆ ಮತ್ತು ಸಂಡೇ 2 ದಿನ ರಜೆ ಇರುತ್ತೆ. ಅದೇ ಈಗ ಶನಿವಾರದ ಅಧಿವೇಶನವನ್ನ ಕಲಾಪವನ್ನ ಬುಧವಾರಕ್ಕೆ ಮುಂದೂಡಿಕೆಯನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ಎಲ್ಲ ಚರ್ಚೆಗಳ ನಡುವೆ ಒಂದಿಷ್ಟು ಚರ್ಚೆಗಳನ್ನು ಮಾಡಬೇಕಾಗುತ್ತೆ. ಅಬಕಾರಿ ಹಗರಣ, ಬೇರೆ ಬೇರೆ ವಿಚಾರವನ್ನು ವಿಪಕ್ಷಗಳೇ ಹೇಳ್ತಾ ಇದಾವಲ್ಲ, ಹೀಗಾಗಿ ಸವಿಸ್ತರವಾಗಿ ಅಬಕಾರಿ ಹಗರಣ ಕೂಡ ಚರ್ಚೆ ಆಗಲಿ, ಅದೇ ರೀತಿ ನರೇಗಾ ಕಾಯ್ದೆ ಸಂಬಂಧಪಟ್ಟಾಗ ಚರ್ಚೆಯನ್ನು ಮಾಡೋಣ. ಒಟ್ಟಾರೆಯಾಗಿ ವಿನ್ ವಿನ್ ಸಿಚುವೇಷನ್ ಅಡಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಎರಡೂ ಕೂಡ ಒಪ್ಪಿಕೊಂಡೀಗ ಸದನವನ್ನ 3 ದಿನಗಳ ಕಾಲ ಮುಂದುವರಿಸಲಿಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾವೆ. ಸಚಿನ್, ಹಾಗೆ ರೂಪೇಶ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇನ್ನು